ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರಾ ಡನ್. ಫ್ರೆಂಡ್ಸ್, ಇವತ್ತು ನಾನು ಹೋಗಿದ್ದೆ ಸುಬ್ಬಾರಾವ್ ಪೇಟೆ ಆಂಧ್ರ ಪ್ರದೇಶ್ಗೆ. ಕಸ್ಟಮರ್ ಒಬ್ಬರು ಬೆಂಗಳೂರಿಂದ ಹೋಗಿ ಅಲ್ಲಿ ಜಮೀನನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಪರ್ಚೇಸ್ ಮಾಡಿ ಒಂದು ಬೋರ್ವೆಲ್ ಕೊರೆಸಿದ್ದಾರೆ. 2 ಇಂಚು ಓಸು, 10 HP ಟೆಕ್ಸ್ಮೋ ಅಕ್ವಾ ಮತ್ತು 50 Hz ಪಂಪನ್ನ ಇಳಿಸವ್ರೆ. ಸೊ ನೀರೇನು ಸಣ್ಣ ಬರ್ತಾಯಿದೆ, ಒಂದು 10 ನಿಮಿಷ ಪ್ರೆಸರ್ ಆಗಿ ಹೊಡಿತೆ, ಆಮೇಲೆ ಸ್ಲೋ ಆಗುತ್ತೆ, ಚೆಕ್ ಮಾಡಬೇಕಂತ ಹೇಳಿದ್ರು. ಸೊ ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿದೆ. ಫ್ರೆಂಡ್ಸ್ ನೋಡ್ಬೋದು, ನೀರೇನು ಸಿಕ್ಕಾಪಟ್ಟೆ ನೀರಿದೆ ಬೋರ್ವೆಲ್ಲಲ್ಲಿ. ನೋಡ್ಬೋದು ಮೇಲೆ 50 ಅಡಿ ಮತ್ತು ಇದೊಂದು 70 ಅಡಿಯಲ್ಲಿ ಯಾವ ರೀತಿ ನೀರು ಬರ್ತಾಯಿದೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಮೇಲೆ ಒಂದು 50 ಅಡಿಗೂ ಒಳ್ಳೆ ಗ್ಯಾಪ್ ಇದೆ, ಬಟ್ ಅದರಲ್ಲಿ ಸ್ವಲ್ಪ ಕಡಿಮೆ ಬರ್ತಾಯಿದೆ, ಇದರಲ್ಲಿ ಜಾಸ್ತಿನೇ ಬರ್ತಾಯಿದೆ. ಕಂಟಿನ್ಯೂಸ್ ಆಗಿ ಮೋಟ್ರ್ ಏನೋ ಓಡ್ತದೆ ಫ್ರೆಂಡ್ಸ್, ಬಟ್ ನೀರು ಖಾಲಿ ಆಗ್ತಾ ಇರಲಿಲ್ಲ. ಪ್ರೆಸರ್ ಫುಲ್ಲು ಡೌನ್ ಆಗೋಯ್ತು. ಫಸ್ಟಲ್ಲಿ ನೀವು ವೀಡಿಯೋದಲ್ಲಿ ಏನು ನೋಡಿದ್ರು ಆ ಪ್ರೆಸರ್ ಒಂದು 10 ನಿಮಿಷ ಬರುತ್ತೆ, ಅದಾದಮೇಲೆ ಬರ್ತಾ ಇಲ್ಲ. ಸೊ ನಾನೇನು ಮಾಡಿದೆ, ಫುಲ್ಲು ಕ್ಯಾಮ್ರಾನ ಬಾಟಮ್ವರೆಗೂ ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ನೀರೊಳಗಡೆ ಬಿಟ್ಟೆ, ಸ್ವಲ್ಪ ನೀರು ಗಲೀಜಿತ್ತು. ಸೊ ಸ್ವಲ್ಪ ಶಿಲ್ಟುನು ಲೈಟಾಗಿ ಹೋಗ್ತಾಯಿತ್ತು ಸೈಡಲ್ಲಿ, ಅಬ್ಸರ್ವ್ ಮಾಡ್ಬೋದು. ಈ ಶಿಲ್ಟುನು ಹೋಗಿ ಒಂದು ವೇಳೆ ಪಂಪ್ ಹತ್ರ ಇರೋ ಮೆಶ್ಗೆ ಬ್ಲಾಕ್ ಆದರೆ ಸಹ ನೀರು ಪ್ರೆಸರ್ ಕೂಡ ಡೌನ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಬಾಟಮ್ವರೆಗೂ ಬಿಟ್ಟಾಗ ನಮ್ಗೆ ಗೊತ್ತಾಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಕ್ರೀನ್ ಯಾವ ರೀತಿ ಒಂಥರ ಬ್ಲಿಂಕ್ ಆಗ್ತಾ ಇದೆಯಾ. ಮೋಸ್ಟ್ಲಿ ಕೇಬಲ್ ಓಪನ್ ಆಗಿ ನೀರೆಲ್ಲ ಕರೆಂಟೆಲ್ಲ ನೀರು ಪವರ್ ಎಳಿತಾ ಇದೆ. ಸೊ ನೋಡಿ, ಇವಾಗ ಮೋಟ್ರ್ ಆಫ್ ಮಾಡಿದ್ಮೇಲೆ ಅದು ನಿಂತೋಯ್ತು. ಸೊ ಮತ್ತೆ ಮೋಟ್ರ್ ಆನ್ ಮಾಡಿದಾಗ ಅದೇ ರೀತಿ ಕ್ಯಾಮ್ರಾ ಬ್ಲಿಂಕ್ ಆಗುತ್ತೆ. ಇವಾಗ ನೋಡಿ, ಮೋಟ್ರ್ ಆನ್ ಮಾಡ್ತಾರೆ, ಮತ್ತೆ ಯಾವ ರೀತಿ ಬ್ಲಿಂಕ್ ಆಗುತ್ತೆ ಅಂತ ಅಬ್ಸರ್ವ್ ನೋಡ್ಬೋದು. ಸೊ ಪವರ್ ಎಲ್ಲ ನೀರೇ ಎಳಿತೈತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಈ ರೀತಿ ಇದೆ. ಯಾವ್ದಕ್ಕೂ ಒಂದ್ಸತಿ ಕೇಬಲಲ್ಲಿ ಚೆಕ್ ಮಾಡಿಬಿಡೋಣ ಅಂತ ನಾವು ಮೀಟ್ರ್ ಮತ್ತು ಮಿಗ್ಗರ್ ತಂದು ಚೆಕ್ ಮಾಡಿದ್ರಿ. ಸೊ ನೋಡ್ಬೋದು, ಮಿಗ್ಗರಲ್ಲಿ ಚೆಕ್ ಮಾಡಿದವಾಗ ಸ್ವಲ್ಪ ಗ್ರೌಂಡಿಂಗ್ ಬರ್ತಾಯಿತ್ತು. ಪಾಯಿಂಟ್ ಹತ್ರ ಚೆಕ್ ಮಾಡುವಾಗ 3 ಕೇಬಲಲ್ಲೂ ಸಹ ಗ್ರೌಂಡಿಂಗ್ ಬರ್ತಾಯಿದೆ, ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಕೇಬಲ್ ಬಿಚ್ಕೊಂಡು ಮೋಟ್ರ್ ಹತ್ರ ಚೆಕ್ ಮಾಡೋಣ ಅಂತ ಅಲ್ಲಿನೂ ಚೆಕ್ ಮಾಡಿದ್ರೆ ಎತ್ಕೊಂಡು ಬಂದು, ಸೊ ಗ್ರೌಂಡಿಂಗ್ ಫುಲ್ಲು ಬರ್ತಾಯಿತ್ತು ಫ್ರೆಂಡ್ಸ್. ಮೋಸ್ಟ್ಲಿ ಯಾವುದೋ ಕೇಬಲ್ ಏನೋ ಓಪನ್ ಆಗಿರಬೇಕು. ಸೊ ಅದರಿಂದ 3 ಗ್ರೌಂಡಿಂಗ್ ಬರ್ತಾಯಿದೆ. ಸೊ ನಾವು ನೀರೆಲ್ಲ ಮುಟ್ಟು ನೋಡಿದ್ರೆ ಯಾವುದೇ ರೀತಿ ಕರೆಂಟ್ ಹೊಡೆದಿಲ್ಲ, ಬಟ್ ನೆಲಾಗ ಚಪ್ಪಲಿ ಬಿಟ್ಬಿಟ್ಟು ಮುಟ್ಟಿದ್ರೆ ಕರೆಂಟ್ ಹೊಡೆಯಿತು ಫ್ರೆಂಡ್ಸ್. ಸೊ ಹುಷಾರಾಗಿರಬೇಕು ಈ ರೀತಿ ಕರೆಂಟ್ ಹತ್ರ. ಫ್ರೆಂಡ್ಸ್, ಎಷ್ಟು ಇಂಚು ನೀರು ಬರ್ತಾಯಿತ್ತು ಅಂತ ಏನಾನ ಅಂದಾಜಿದ್ರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ. ಸೊ ಇದೇ ರೀತಿ ನೀವು ಏನೇನೋ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್, ಹೊಸಕೋಟೆ, ನಮ್ಮದು ಬೆಂಗಳೂರು. ಸೊ ನಾವೆಲ್ಲ ಕಡೆ ಬಂದು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಮಾಡಿಕೊಡ್ತೀರಿ, ವಿತ್ ವೀಡಿಯೋ ಕೊಡ್ತೀರಿ. ಪ್ರಾಬ್ಲಮ್ ಯಾವುದೇ ಇರಲಿ ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ ಆದಷ್ಟು. ಸೊ ನೋಡ್ಬೋದು ಎಷ್ಟು ದೂರ ನೀರು ಹೊಡಿತಿದೆ, ಮತ್ತು ಈ ನೀರನ್ನ ಎಷ್ಟು ಎಕರೆಗೆ ಮೇಂಟೈನ್ ಮಾಡ್ಬೋದು ಅಂತ ಅದು ಏನಾನ ಒಂದು ಅಂದಾಜಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಟೆಕ್ಸ್ಮೋ ಅಕ್ವಾ 10 HP 50 ಸ್ಟೇಜ್ ಬಿಟ್ಟಿರೋದು ಮೋಟ್ರ್ ಪಂಪು. ನೋಡ್ಬೋದು ಯಾವ ರೀತಿ ಪ್ರೆಸರ್ ಇದೆ ಅಂತ. ಇಷ್ಟು ನೀರು ಬರ್ತಾಯಿದ್ರೆ, ಬಟ್ ಕರೆಂಟು ಪ್ರಾಬ್ಲಮ್ ಆಗಿರೋದ್ರಿಂದ ನೀರು ಡೌನ್ ಆಗ್ತಿದೆ. ಸೊ ನಾನು ಹೇಳಿದೆ, ಮೋಟ್ರ್ ಎತ್ಬಿಟ್ಟು ಒಂದ್ಸತಿ ಯಾವುದಕ್ಕೂ ಕೇಬಲ್ಲು ಚೆಕ್ ಮಾಡಿ ಪ್ರಾಬ್ಲಮ್ ಗೊತ್ತಾಗುತ್ತೆ ಅಂತ. ಇದೇ ರೀತಿ ವೀಡಿಯೋಸು ನಾನು ದಿನನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರ್ಯಾರು ಇನ್ನೂ ನನ್ನ ಅಕೌಂಟ್ನ ಫಾಲೋ ಮಾಡುವಂತೆಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ ಹಾಗೂ ಶುಭ ದಿನ.